ಪ್ರಕಾಶ್ ಅವರೇ, ಪ್ರಕಾಶ್ ಎಂಟರ್ಪ್ರೈಸಸ್ ನಿಮಗೆ ವಂದನೆಗಳು. ಸವಿತಾ ಅವರ ಒಂದು ಹಾಸ್ಟೆಲಿಂದ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ರಾಜಾರಾಮ್ ಅಂತೇಳಿ, ಅಂತಾರಾಷ್ಟ್ರೀಯ ಕ್ರೀಡಾಪಟು. 84ರಲ್ಲಿ ಅಮೆರಿಕ ಹೋಗಿದ್ದೆ ಒಲಿಂಪಿಕ್ ಸ್ಪೋರ್ಟ್ಸ್ಗೆ. ಈಗ ನಾನು ಒಂದು ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ಸವಿತಾ ಅವರ ಹಾಸ್ಟೆಲಲ್ಲಿ ಆಗಿಂದಾಗೆ ಬಂದು ಕೆಲವು ಹಿತವಚನೆಗಳೆಲ್ಲ ನಾನು ಮಾತಾಡ್ತಾ ಇದ್ದೀನಿ. ಪಾಪ ಈ ಹಾಸ್ಟೆಲಲ್ಲಿ ತುಂಬ ಕರೆಂಟ್ ಇಲ್ಲದೆ ತುಂಬ ಒತ್ತಾಡ್ತಾಯಿದ್ರು, ಕತ್ಲೆಯಲ್ಲಿದ್ದರು. ಮಳೆಗಾಲದಲ್ಲೆಲ್ಲ ಪಾಪ ತುಂಬ ಒಂದು ವಯಸ್ಸಾಗಿರೋರೆಲ್ಲ ಇರೋದ್ರಿಂದ ಅವ್ರಿಗೆ ಬೆಳಕಿಲ್ಲದೇ ತುಂಬ ತೊಂದರೆಯಲ್ಲಿದ್ದರು ಅವರು. ಆದರೆ ನೀವೊಂದು ಬೆಳಕಾಗಿ ಈ ಹಾಸ್ಟೆಲ್ಗೆ ನೀವು UPS ನೀವು ಸಹಾಯ ಮಾಡಿದ್ದೀರಾ. ನಿಮಗೆ ಈ ಒಂದು ಹಾಸ್ಟೆಲ್ ಅವರಿಂದ, ಸವಿತಾ ಅವರಿಂದ, ಇಲ್ಲಿರತಕ್ಕಂಥ ಇನ್ಚಾರ್ಜ್ ಪ್ರಿಯಾ ಅವರಿಂದಲೂ ಸಹ ನಾನು ನಿಮಗೆ ಒಂದೊಂದು ತಲುಪಿಸ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾಗಭೂಷಣ್ ಅವರ ಅಜ್ಜಂಪುರ ಅವ್ರದ್ದು ಒಂದು ಪಾತ್ರ ತುಂಬ ದೊಡ್ಡದಾಗಿದೆ. ಅವರ ಮುಖಾಂತರವಾಗಿ ನೀವು ಪರಿಚಯವಾಗಿ ಈ ಒಂದು ಹಾಸ್ಟೆಲ್ಗೆ ನೀವು ಒಂದು ಬೆಳಕನ್ನು ಕೊಟ್ಟಿದ್ದೀರಾ. ಎಷ್ಟೋ ವರ್ಷಗಳಿಂದ ಪಾಪ ಅವರು ಕತ್ಲೆಯಲ್ಲೇ ಇದ್ದರು. ಆ ಲೈಟ್ ಚಾರ್ಜು ಎಲ್ಲ ಇರಲಿಲ್ಲ ಕಟ್ಟೋದಕ್ಕೂ ಸಹ. ಅಂಥ ವಿಷಯಗಳ ಸಮಯದಲ್ಲಿ ನೀವು ಮುಂದೆ ಬಂದು ಸಹಾಯ ಮಾಡ್ತೀರಾ. ಭಗವಂತ ನಿಮಗೆ ನಿಮ್ಮ ಬಿಸ್ನೆಸ್ನ ಎಂಟರ್ಪ್ರೈಸಸ್ ಶಿವಮೊಗ್ಗ ಅದನ್ನು ಚೆನ್ನಾಗಿ ಆಗಲಿ ಅಂತೇಳಿ ಭಗವಂತನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇಲ್ಲಿರತಕ್ಕಂಥ ಎಲ್ಲ 15 ಜನ ವಯಸ್ಸಾಗಿರ್ತಕ್ಕಂಥವರು ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ, ನಿಮಗೆ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ನೀವು ನಿಮ್ಮ ಒಂದು ವ್ಯಾಪಾರ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗಲಿ ಅಂತೇಳಿ ಭಗವಂತನವರೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರನ್ನು ಒಳ್ಳೆಯ ಐಶ್ವರ್ಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಸಮಯದಲ್ಲಿ ನಾನು ನಿಮಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್. ನೀವು ಕತ್ಲರಿಗಳನ್ನ ಬೆಳಕಿನ ಕಡೆಗೆ ನಡೆಸಿದ್ದೀರಾ. ಅದು ತುಂಬ ಅಮರವಾದದ್ದು. ದಾನಗಳಲ್ಲಿ ತುಂಬ ಅನ್ನದಾನ, ಅದರಲ್ಲೂ ಈ ಬೆಳಕನ್ನು ಕೊಟ್ಟಿದ್ದೀರಾ. ಕತ್ಲಿರತಕ್ಕಂಥವ್ರನ್ನ ವಯಸ್ಸಾದವ್ರು ಪಾಪ ಇಲ್ಲಿ ಬಾತ್ರೂಮ್ ಹೋಗೋದಕ್ಕಾಗಲಿ, ಸ್ನಾನಕ್ಕೆ ಹೋಗೋದಕ್ಕಾಗಲಿ ತುಂಬ ಅವ್ರಿಗೆ ತೊಂದರೆ ಆಗ್ತಾಯಿತ್ತು. ರಾತ್ರಿಯಲ್ಲಿ ತುಂಬ ಕರೆಂಟೆಲ್ಲ ಡಿಸ್ಕನೆಕ್ಷನ್ ಆಗ್ತಾಯಿತ್ತು. ಆದರೆ ನೀವು UPS ಫಿಕ್ಸ್ ಮಾಡಿ ಸಹಾಯ ಮಾಡೋದಕ್ಕೋಸ್ಕರವಾಗಿ ನಿಮಗೆ ಅನೇಕ ವಂದನೆಗಳನ್ನು ನಾನು ಬಿಹಾಫ್ ಆಫ್ ಸವಿತಾ ಹಾಸ್ಟೆಲಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇಲ್ಲಿ ಬಂದೇ ಫಿಟ್ಟಿಂಗ್ಸ್ ಮಾಡೋರಿಗೂ ಸಹ ನಾನು ಅವ್ರಿಗೆ ವಂದನೆಗಳು ತಿಳಿಸ್ತಾ ಇದ್ದೇನೆ. ಅವರು ಚೆನ್ನಾಗೆಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ UPSನ. ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೇನ್ ಎಕ್ಸಾಲ್ಟೆಡ್ ಯುವರ್ ನೇಮ್ ಅಂಡ್ ಎವ್ರಿಥಿಂಗ್ ಇನ್ ದಿ ನೇಮ್ ಆಫ್ ಗಾಡ್. ಥ್ಯಾಂಕ್ ಯು ಪ್ರಕಾಶ್ ಅವರೇ. ವಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ನಿಮಗೆ ಜೈ ಕರ್ನಾಟಕ.